ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, IPL 2026ರಲ್ಲಿ ನಿನ್ನೆ ನಡೆದ ರಾಜಸ್ಥಾನ್ ರಾಯಲ್ಸ್ ಮತ್ತು ಗುಜರಾತ್ ಟೈಟನ್ಸ್ ನಡುವಿನ ಪಂದ್ಯ ಅಭಿಮಾನಿಗಳಿಗೆ ಭರ್ಜರಿ ಮನರಂಜನೆ ನೀಡಿದೆ. ಕೊನೆಯ ಎಸೆತದವರೆಗೂ ಕುತೂಹಲ ಕೆರಳಿಸಿದ್ದ ಈ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಅಂತಿಮವಾಗಿ ರಿಯಾನ್ ಪರಾಗ್ ಪಡೆ 6 ರನ್ಗಳ ರೋಚಕ ಜಯ ಸಾಧಿಸಿತು. ಕ್ಯಾಪ್ಟನ್ ಶುಭ್ಮನ್ ಗಿಲ್ ಇಲ್ಲದೆ ಕಣಕ್ಕಿಳಿದಿದ್ದ ಗುಜರಾತ್ ಟೈಟನ್ಸ್ ತಂಡಕ್ಕೆ ರಾಜಸ್ಥಾನ್ ರಾಯಲ್ಸ್ ಬೌಲರ್ಗಳು ಬೆವರಿಳಿಸಿದ್ರು. ಒಂದು ಹಂತದಲ್ಲಿ ಕೇವಲ 145 ರನ್ಗಳಿಗೆ 5 ವಿಕೆಟ್ ಕಳ್ಕೊಂಡು ಗುಜರಾತ್ ತಂಡ ಸೋಲಿನ ದವಡೆಯಲ್ಲಿ ಸಿಲುಕಿತ್ತು. ಆದರೆ ಅಚ್ಚರಿ ಎಂಬಂತೆ ಬೌಲರ್ಗಳಾದ ರಶೀದ್ ಖಾನ್ ಮತ್ತು ಕಗಿಸೋ ರಬಡ ತಂಡಕ್ಕೆ ಜೀವ ತುಂಬಿದ್ರು. ಇದರಿಂದ ಪಂದ್ಯ ಕೊನೆಯ ಬಾಲ್ವರೆಗೆ ಹೋಯಿತು. ಗೆಲುವಿಗೆ ಕೊನೆಯ ಓವರ್ನಲ್ಲಿ 11 ರನ್ಗಳ ಅವಶ್ಯಕತೆ ಇದ್ದಾಗ ರಾಯಲ್ಸ್ ಕ್ಯಾಪ್ಟನ್ ರಿಯಾನ್ ಪರಾಗ್ ತೆಗೆದುಕೊಂಡ ಆ ಒಂದು ದಿಟ್ಟ ನಿರ್ಧಾರ ಇಡೀ ಪಂದ್ಯದ ಚಿತ್ರಣವನ್ನೇ ಬದಲಾಯಿಸಿಬಿಡ್ತು. ಹಾಗಾದರೆ 210 ರನ್ಗಳ ಬೃಹತ್ ಮೊತ್ತ ಕಲೆ ಹಾಕಲು ಜೈಸ್ವಾಲ್, ಸೂರ್ಯವಂಶಿ ಮತ್ತು ಜುರೇಲ್ ನೆರವಾಗಿದ್ದು ಹೇಗೆ? ರಶೀದ್ ಮತ್ತು ರಬಡ ಅವರ ಅಬ್ಬರದ ಬ್ಯಾಟಿಂಗ್ ಹೇಗಿತ್ತು? ಕೊನೆಯ ಓವರ್ನಲ್ಲಿ ಹೀರೋ ಆಗಿ ಮಿಂಚಿದ ಆ ಆಟಗಾರ ಯಾರು? ಇವತ್ತಿನ ವಿಡಿಯೋದಲ್ಲಿ ಈ ಮ್ಯಾಚ್ನ ಕಂಪ್ಲೀಟ್ ಹೈಲೈಟ್ಸ್ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಜೈಸ್ವಾಲ್, ಸೂರ್ಯವಂಶಿ ಸ್ಫೋಟಕ ಆರಂಭ, ಜುರೇಲ್ ಅಬ್ಬರ. ಸ್ನೇಹಿತರೆ, ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡ ರಾಜಸ್ಥಾನ್ ರಾಯಲ್ಸ್ಗೆ ಯಶಸ್ವಿ ಜೈಸ್ವಾಲ್ ಮತ್ತು ವೈಭವ್ ಸೂರ್ಯವಂಶಿ ಭರ್ಜರಿ ಆರಂಭ ಒದಗಿಸಿದ್ರು. ಪವರ್ ಪ್ಲೇನಲ್ಲೇ ಈ ಜೋಡಿ ಗುಜರಾತ್ ಬೌಲರ್ಗಳನ್ನು ಬೆಂಡೆತ್ತಿ 69 ರನ್ ಕಲೆ ಹಾಕ್ತು. ಸೂರ್ಯವಂಶಿ 18 ಎಸೆತಗಳಲ್ಲಿ 31 ರನ್ ಗಳಿಸಿ ಔಟ್ ಆದರೆ ಜೈಸ್ವಾಲ್ 36 ಎಸೆತಗಳಲ್ಲಿ ಭರ್ಜರಿ 55 ರನ್ ಸಿಡಿಸಿ ರಬಡ ಬೌಲಿಂಗ್ನಲ್ಲಿ ಕ್ಲೀನ್ ಬೌಲ್ಡ್ ಆದರು. ಬಳಿಕ ಕ್ರೀಸ್ಗೆ ಬಂದ ಕ್ಯಾಪ್ಟನ್ ರಿಯಾನ್ ಪರಾಗ್ ಮತ್ತು ಹೆಟ್ಮೇರ್ ಬೇಗನೆ ನಿರ್ಗಮಿಸಿದ್ರು. ಆದರೆ ಇನ್ನೊಂದೆಡೆ ಕ್ರೀಸ್ಗೆ ಕಚ್ಚಿ ನಿಂತು ಗುಜರಾತ್ ಬೌಲರ್ಗಳಿಗೆ ನರಕ ದರ್ಶನ ಮಾಡಿಸಿದ್ದು ಧ್ರುವ್ ಜುರೇಲ್. ಬರೋಬ್ಬರಿ 5 ಸಿಕ್ಸರ್ 5 4 ಸಿಡಿಸಿದ ಜುರೇಲ್ ಕೇವಲ 42 ಎಸೆತಗಳಲ್ಲಿ 75 ರನ್ ಚಚ್ಚಿದ್ರು. ಇದರಿಂದ ರಾಯಲ್ಸ್ ತಂಡ 20 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 210 ರನ್ಗಳ ಬೃಹತ್ ಮೊತ್ತ ಕಲೆ ಹಾಕ್ತು. ರಾಯಲ್ಸ್ ಬೌಲಿಂಗ್ ಮೋಡಿ ಕುಸಿದ ಗುಜರಾತ್. 211 ರನ್ಗಳ ಬೃಹತ್ ಟಾರ್ಗೆಟ್ ಬೆನ್ನತ್ತಿದ ಗುಜರಾತ್ ಟೈಟನ್ಸ್ಗೆ ಓಪನರ್ ಸಾಯಿ ಸುದರ್ಶನ್ ಭರವಸೆಯಾದರು. 44 ಎಸೆತಗಳಲ್ಲಿ 9 ಬೌಂಡ್ರಿ 3 ಸಿಕ್ಸರ್ ಸಹಿತ 73 ರನ್ ಸಿಡಿಸಿ ಹೋರಾಟ ನಡೆಸಿದ್ರು. ಆದರೆ ಅವರಿಗೆ ಉಳಿದ ಬ್ಯಾಟರ್ಗಳಿಂದ ತಕ್ಕ ಸಾಥ್ ಸಿಗಲಿಲ್ಲ. ಕುಮಾರ್ ಕುಶಾಗ್ರಾ, ಜೋಸ್ ಬಟ್ಲರ್, ಗ್ಲೆನ್ ಫಿಲಿಪ್ಸ್, ವಾಷಿಂಗ್ಟನ್ ಸುಂದರ್, ರಾಹುಲ್ ತೆವಾಟಿಯಾ, ಶಾರುಖ್ ಖಾನ್ ಹೀಗೆ ಸ್ಟಾರ್ ಬ್ಯಾಟರ್ಗಳೆಲ್ಲರೂ ರಾಯಲ್ಸ್ ಬೌಲರ್ಗಳ ದಾಳಿಗೆ ತತ್ತರಿಸಿದ್ರು. ವಿಶೇಷವಾಗಿ ರಾಯಲ್ ಸ್ಪಿನ್ನರ್ ರವಿ ಬಿಷ್ಣೋಯ್ ತಮ್ಮ ಸ್ಪಿನ್ ಮೋಡಿಯಿಂದ 4 ಪ್ರಮುಖ ವಿಕೆಟ್ ಕಿತ್ತು ಗುಜರಾತ್ನ ಬೆನ್ನೆಲುಬು ಮುರಿದ್ರು. ಪರಿಣಾಮ ಗುಜರಾತ್ 14.3 ಓವರ್ಗಳಲ್ಲಿ 145 ರನ್ಗಳಿಗೆ 5 ವಿಕೆಟ್ ಕಳ್ಕೊಂಡು ಸೋಲಿನ ಸುಳಿಯಲ್ಲಿತ್ತು. ಕೊನೆಯ ಓವರ್ ರೋಚಕತೆ. ರಶೀದ್ ರಬಾಡ ಹೋರಾಟ ವ್ಯರ್ಥ, ಹೀರೋ ಆದ ದೇಶಪಾಂಡೆ. ಗೆಲ್ಲುವ ಭರವಸೆಯೇ ಕಳ್ಕೊಂಡಿದ್ದ ಗುಜರಾತ್ ಪಾಳೆಯದಲ್ಲಿ ಬೌಲರ್ಗಳಾದ ರಶೀದ್ ಖಾನ್ ಮತ್ತು ಕಗಿಸೋ ರಬಡ ಜೀವ ತುಂಬಿದ್ರು. ಬೌಲಿಂಗ್ನಲ್ಲಷ್ಟೇ ಅಲ್ಲ, ಬ್ಯಾಟಿಂಗ್ನಲ್ಲೂ ನಾವು ಕಮ್ಮಿ ಇಲ್ಲ ಅಂತ ತೋರಿಸ್ಕೊಟ್ಟ ಈ ಜೋಡಿ ರಾಯಲ್ಸ್ ಬೌಲರ್ಗಳ ಬೆವರಿಳಿಸಿದ್ರು. ರಬಾಡ ಕೇವಲ 16 ಎಸೆತಗಳಲ್ಲಿ 23 ರನ್ ಸಿಡಿಸಿದ್ರೆ ರಶೀದ್ ಖಾನ್ 16 ಎಸೆತಗಳಲ್ಲಿ 24 ರನ್ ಸಿಡಿಸಿ ಪಂದ್ಯವನ್ನ ಕೊನೆಯ ಓವರ್ವರೆಗೆ ತಂದ್ರು. ಗೆಲುವಿಗೆ ಕೊನೆಯ ಓವರ್ನಲ್ಲಿ 11 ರನ್ಗಳ ಅವಶ್ಯಕತೆ ಇತ್ತು. ಈ ಹೈ ಪ್ರೆಷರ್ ಸಮಯದಲ್ಲಿ ರಾಯಲ್ಸ್ ಕ್ಯಾಪ್ಟನ್ ರಿಯಾನ್ ಪರಾಗ್ ಅನುಭವಿ ಸಂದೀಪ್ ಶರ್ಮಾ ಅಥವಾ ನಂದ್ರೆ ಬರ್ಗರ್ ಬದಲಿಗೆ ಯುವ ಬೌಲರ್ ತುಷಾರ್ ದೇಶಪಾಂಡೆ ಕೈಗೆ ಬಾಲ್ ಕೊಟ್ರು. ಇದು ಎಲ್ರಿಗೂ ಅಚ್ಚರಿ ಮೂಡಿಸಿತ್ತು. ಆದರೆ ಕ್ಯಾಪ್ಟನ್ ನಂಬಿಕೆಯನ್ನು ಹುಸಿಗೊಳಿಸದ ತುಷಾರ್ ದೇಶಪಾಂಡೆ ಮೊದಲ 4 ಎಸೆತಗಳಲ್ಲಿ ಅದ್ಭುತ ಯಾರ್ಕರ್ಗಳನ್ನು ಹಾಕಿ ಕೇವಲ 4 ರನ್ ನೀಡಿದ್ರು. 5ನೇ ಎಸೆತದಲ್ಲಿ ಡೇಂಜರಸ್ ರಶೀದ್ ಖಾನ್ ವಿಕೆಟ್ ಕಿತ್ತು. ಕೊನೆಯ ಎಸೆತದಲ್ಲಿ ರನ್ ನೀಡದೆ ರಾಜಸ್ಥಾನ್ ರಾಯಲ್ಸ್ಗೆ 6 ರನ್ಗಳ ರೋಚಕ ಜಯ ತಂದುಕೊಟ್ರು. ಒಟ್ಟಿನಲ್ಲಿ ಕೊನೆಯ ಎಸೆತದವರೆಗೂ ರೋಚಕತೆಯಿಂದ ಕೂಡಿದ್ದ ಈ ಪಂದ್ಯ IPLನ ಅಸಲಿ ಮಜಾವನ್ನ ಅಭಿಮಾನಿಗಳಿಗೆ ನೀಡಿದೆ. ರಿಯಾನ್ ಪರಾಗ್ ಅವರ ಆ ಒಂದು ಮಾಸ್ಟರ್ ಸ್ಟ್ರೋಕ್ ನಿರ್ಧಾರ ಇಡೀ ಪಂದ್ಯವನ್ನೇ ಬದಲಾಯಿಸಿತು. ಸ್ನೇಹಿತರೆ, ಈ ರೋಚಕ ಪಂದ್ಯದ ಬಗ್ಗೆ ನೀವೇನು ಹೇಳ್ತೀರಿ? ಗುಜರಾತ್ ತಂಡದಲ್ಲಿ ಕ್ಯಾಪ್ಟನ್ ಶುಭ್ಮನ್ ಗಿಲ್ ಇಲ್ಲದಿರೋದು ತಂಡದ ಸೋಲಿಗೆ ಕಾರಣ ಆಯ್ತಾ? ಕೊನೆಯ ಓವರ್ನಲ್ಲಿ ತುಷಾರ್ ದೇಶಪಾಂಡೆ ಬೌಲಿಂಗ್ ನಿಮಗೆ ಇಷ್ಟ ಆಯ್ತಾ? ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ಈ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ, ಪ್ರತಿಯೊಬ್ಬ ಕ್ರಿಕೆಟ್ ಅಭಿಮಾನಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.